ನಮಸ್ಕಾರ ಸ್ಪರ್ಧಾ ಮಿತ್ರರೇ, ನಾನಿವತ್ತು ಬಂದಿದ್ದೀನಿ ಮತ್ತೊಂದು ಹೊಸ ನೇಮಕಾತಿ ಅಧಿಸೂಚನೆ ಬಗ್ಗೆ ತಿಳಿಸೋಕ್ಕೆ. ಎಲ್ರಿಗೂ ಸೆಂಟ್ರಲ್ ಗೌರ್ಮೆಂಟ್ SBI ಬ್ಯಾಂಕ್ ಸೇರ್ಕೊಳ್ಳೋಕ್ಕೆ ಒಂದು ಕನಸಾಗಿರುತ್ತೆ. ಅದರ ಬಗ್ಗೆ ಇವತ್ತು SBIಯಲ್ಲಿ 1500 ಪೋಸ್ಟ್ಗಳ ಪ್ರೊಬೇಷನರಿ ಆಫೀಸರ್ಸ್ PO ಹುದ್ದೆಗಳ ನೇಮಕಾತಿಯನ್ನು ಅರ್ಜಿ ಸಲ್ಲಿಸಲು ಆಯ್ಕೆ ಪ್ರಾರಂಭವಾಗಿದೆ. ಅದರ ಬಗ್ಗೆ ನೋಡ್ಕೊಂಬರೋಣ. ಇದಕ್ಕೆ ಯಾವುದೇ ಡಿಗ್ರಿ ಆದರೂ ಸರಿ ಅಪ್ಲೈ ಮಾಡೋಕ್ಕೆ ಸಾಕಾಗುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ ಆಗಸ್ಟಲ್ಲಿರುತ್ತೆ. ಹಾಗೆ ಮೇನ್ ಎಕ್ಸಾಮ್ ಸೆಪ್ಟೆಂಬರಲ್ಲಿರುತ್ತೆ. ಹಾಗೆ ಫೇಸ್ 3 ಎಕ್ಸಾಮ್ ಅಕ್ಟೋಬರ್-ನವಂಬರಲ್ಲಿ 2026 ಅಕ್ಟೋಬರ್-ನವಂಬರಲ್ಲಿ ಇರುವಂಥದ್ದು. ಹಾಗೆ ಮುಂದೆ ಬಂದರೆ SBI ನೆಕ್ಸ್ಟ್ ನೋಡೋದಾದರೆ ನಾವು ಕ್ಯಾಟಗರಿ ವೈಸ್ ವೇಕೆನ್ಸೀಸ್ ನೋಡೋದಾದರೆ ಮೊದಲಿಗೆ ರೆಗ್ಯುಲರ್ ವೇಕೆನ್ಸೀಸ್ ಟೋಟಲಿ 1446 ವೇಕೆನ್ಸೀಸ್ಗಳಿದ್ದು ಅದರಲ್ಲಿ SC 216, ST 108, OBC 390 ಹಾಗೂ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ 144 ಇದ್ದು ಅನ್ರಿಸರ್ವ್ಡ್ ಅಂದರೆ 588 ಹುದ್ದೆಗಳಿದ್ದು ಟೋಟಲಿ 1446 ರೆಗ್ಯುಲರ್ ವೇಕೆನ್ಸೀಸ್ ಇದ್ದು ಬ್ಯಾಕ್ಲಾಗ್ ವೇಕೆನ್ಸಿಗಳು SCಗೆ 18, STಗೆ 36, ಟೋಟಲಿ 54 ವೇಕೆನ್ಸೀಸ್ಗಳು ಇರುವಂಥದ್ದು. ಟೋಟಲಿ ನೋಡೋದಾದರೆ ನಾವು 1500 ವೇಕೆನ್ಸಿಗಳು ಖಾಲಿ ಇದ್ದು SBI PO. ಅದೇ ಥರವಾಗಿ ಆನ್ಲೈನ್ ರಿಜಿಸ್ಟ್ರೇಷನ್ ನೋಟಿಫಿಕೇಷನ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ಸ್ ಅಂತ ನೋಡೋದಾದರೆ 18/6 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಂತ್ ಅಂದರೆ ಜುಲೈ 8ರವರೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲ್ರಿಗೂ ಸಮಯಾವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅದರಂತೆಯಾಗಿ ಪೇಮೆಂಟ್ ಅಂದರೆ ನಮ್ಮ ಚಾನಲ್ ತುಂಬೋಕ್ಕೆ 18/6/2026ರಿಂದ 8/7/2026ರವರೆಗೆ ನಮಗೆ ಚಾನಲ್ ತುಂಬೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಅದೇ ಥರನಾಗಿ ಪ್ರಿಲಿಮಿನರಿ ಎಕ್ಸಾಮ್ ಕಾಲ್ ಲೆಟರ್ಗಳು ಯಾವಾಗ ಅಪ್ಲೋಡ್ ಆಗುತ್ತೆ ಅಂದರೆ 2nd ಅಥವಾ 3rd ವೀಕ್ ಜುಲೈಯಲ್ಲಿ ನಮಗೆ ಎಕ್ಸಾಮಿನೇಷನ್ ಹಾಲ್ ಟಿಕೆಟು ಸಿಗುವಂಥದ್ದು. ಫೇಸ್ 1ಗೆ ಆನ್ಲೈನ್ ಎಕ್ಸಾಮ್ ಯಾವಾಗ ನಡೀತದೆ ಅಂದರೆ ಆಗಸ್ಟ್-ಸೆಪ್ಟೆಂಬರ್ 2026ರಲ್ಲಿ ಎಕ್ಸಾಮ್ ನಡೆಯುವಂಥದ್ದು. ಹಾಗೆ ಮೇನ್ ಎಕ್ಸಾಮ್ ಕಾಲ್ ಲೆಟರ್ ಯಾವಾಗ ಅಪ್ಲೋಡ್ ಆಗುತ್ತೆ ಅಂದರೆ ಆಗಸ್ಟ್-ಸೆಪ್ಟೆಂಬರಲ್ಲಿ 2026ರಲ್ಲಿ ಅಪ್ಲೋಡ್ ಆಗುವಂಥದ್ದು. ಅದೇ ರೀತಿಯಾಗಿ ಫೇಸ್ 2 ಆನ್ಲೈನ್ ಮೇನ್ ಎಕ್ಸಾಮ್ ನೋಡುವುದಾದರೆ ಡಿಕ್ಲರೇಷನ್ ರಿಸಲ್ಟು ಯಾವಾಗ ಸಿಗುತ್ತೆ ನಮ್ಗೆ ಅಂತಂದರೆ ಸೆಪ್ಟೆಂಬರ್-ಅಕ್ಟೋಬರ್ 2026ರಲ್ಲಿ ನಮಗೆ ಎಕ್ಸಾಮಿನೇಷನ್ ರಿಸಲ್ಟ್ ಸಿಗುವಂಥದ್ದು. ನೆಕ್ಸ್ಟ್ ಫೇಸ್ 3 ಸೈಕೋಮೆಟ್ರಿಕ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಗ್ರೂಪ್ಸ್ ಎಕ್ಸಸೈಸ್ಗೆ ನೋಡೋದಾದರೆ ನಾವು ಅಕ್ಟೋಬರ್-ನವಂಬರಲ್ಲಿ ನಮಗೆ ಅದರ ಕಾಲ್ ಲೆಟ್ರಿಗೆ ನಮಗೆ ಸಿಗುತ್ತೆ. ನಂತರದಲ್ಲಿ ಫೇಸ್ 3 ಸೈಕ್ರೋಮೆಟ್ರಿಕ್ ಟೆಸ್ಟ್ ನೋಡೋದಾದರೆ ನಾವು ಅಕ್ಟೋಬರ್-ನವಂಬರ್ನಲ್ಲಿ ನಡೆಯುವಂಥದ್ದು. ಹಾಗೆ ಫೇಸ್ 3 ಇಂಟರ್ವ್ಯೂ ಮತ್ತು ಗ್ರೂಪ್ ಎಕ್ಸಸೈಸ್ಗಳು ಅಕ್ಟೋಬರ್-ನವಂಬರಲ್ಲಿಯೇ 2026ರಲ್ಲಿ ಇವು ಸಹ ನಮಗೆ ಸಿಗುವಂಥದ್ದು. ಹಾಗೆ ಡಿಕ್ಲರೇಷನ್ ಆಫ್ ಫೈನಲ್ ರಿಸಲ್ಟ್ ಸಹ ಇದೇ ವರ್ಷದ ನವಂಬರ್ ಮತ್ತು ಡಿಸೆಂಬರಲ್ಲಿ ನಮಗೆ SBI ಅವರು ಡಿಕ್ಲೇರ್ ಮಾಡುವಂಥದ್ದು. ಎಲ್ಲವೂ ಇದೇ ವರ್ಷದಲ್ಲಿ ಮುಗಿಯುವುದರಿಂದ ಇದೇ ವರ್ಷದ ಕೊನೆಗೆ ನಮಗೆ SBI PO ಸಂಪೂರ್ಣ ಉದ್ಯೋಗ ದೊರೆಯುವಂಥದ್ದು. ಹಾಗೆ ಮುಂದೆ ಬಂದು ಏಜ್ ಲಿಮಿಟ್ ನೋಡೋದಾದರೆ ನಮಗೆ ಕಾಮನ್ ಆಗಿ 21 ಇಯರ್ಸ್ 21 ವರ್ಷಗಳ ಮೇಲೆ ಹಾಗೂ 30 ವರ್ಷಗಳ ಒಳಗೆ ಇರುವಂಥ ಕ್ಯಾಂಡಿಡೇಟ್ಗಳು ಇದಕ್ಕೆ ನಾವು ಅಪ್ಲೈ ಮಾಡುವಂಥದ್ದು. ನೀವು ನೋಡಿರ್ಬೋದು ಡೇಟ್ ಆಫ್ ಬರ್ತ್ ಕೊಟ್ಟಿರ್ತಾರೆ 1/4/2005ರಿಂದ 2/4/1996 ಒಳಗೆ ಇರುವಂಥ ಕ್ಯಾಂಡಿಡೇಟ್ಗಳು ಇದಕ್ಕೆ ಅಪ್ಲೈ ಮಾಡುವಂಥದ್ದು. ಅಂದರೆ OBC ಕ್ಲಾಸ್ಗಳಿಗೆ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಸಹ ಇರುವಂಥದ್ದು. OBC ಕ್ಯಾಸ್ಟ್ಗೆ 3 ವರ್ಷ ಹಾಗೂ SC/ST ಕ್ಯಾಂಡಿಡೇಟ್ಗಳಿಗೆ 5 ವರ್ಷ, ಪರ್ಸನಲ್ ವಿತ್ ಬ್ಯಾಕ್ ಬೆಂಚ್ ಡಿಸಬಿಲಿಟಿ ಅಂದರೆ ಹ್ಯಾಂಡಿಕ್ಯಾಪ್ಟ್ಗಳಿಗೆ 10 ವರ್ಷ ಹಾಗೂ OBC ಕ್ಯಾಂಡಿಡೇಟ್ ಇದ್ದರೆ 13 ವರ್ಷ ಹಾಗೂ SC/ST ಕ್ಯಾಂಡಿಡೇಟ್ ಇದ್ದರೆ 15 ವರ್ಷಗಳವರೆಗೆ ವಯಸ್ಸಿನ ವಿನಾಯಿತಿಯನ್ನು ನಮಗೆ ನೀಡಿರುವಂಥದ್ದು. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮ್ಯಾನ್, ಕಮಿಷನರ್ಡ್ ಆಫೀಸರ್ ಇನ್ಕ್ಲೂಡಿಂಗ್ ಎಮರ್ಜೆನ್ಸಿ ಕಮಿಷನ್ ಆಫೀಸರ್, ಶಾರ್ಟ್ ಸರ್ವಿಸ್ ಕಮಿಷನ್ಡ್ ಆಫೀಸರ್ಸ್ ಇವುಗಳಿಗೆಲ್ಲ ಹೆಚ್ಚುವರಿ 5 ವರ್ಷಗಳ ವಯಸ್ಸಿನ ವಯೋಮಿತಿಯನ್ನು ಸಡಿಲಿಕೆಯನ್ನು ನೀಡಿರುವಂಥದ್ದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಕ್ವಾಲಿಫಿಕೇಷನ್ ನೀವು ನೋಡಿರ್ಬೋದು 3/9/2026 ಒಳಗೆ ಎಲ್ಲರೂ ಅಕಾಡೆಮಿಕ್ ಅಂದರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಈ ಡಿಗ್ರಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಈಕ್ವಲೆಂಟ್ ಬೋರ್ಡಿಂದ ಅಪ್ರೂವ್ಡ್ ಆಗಿರುವಂಥದ್ದನ್ನು ನಾವು ಇಲ್ಲಿ ಪರಿಗಣಿಸಲಾಗುತ್ತದೆ ಅಂತ ಎನಿ ಡಿಗ್ರಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಲ್ಯಾಂಗ್ವೇಜ್ ಇದಕ್ಕೆ ಇರುವಂಥ
ಎಕ್ಸಾಮಿನೇಷನ್ ಪೇಸ್ 1ಗೆ ಇರುವಂಥ ಎಕ್ಸಾಮಿನೇಷನನ್ನು ನಾವು ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಮಾರ್ಕ್ಸ್ಗಳಿಗೆ, ಹಾಗೆ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಅಂದರೆ ಮಾನಸಿಕ ಸಾಮರ್ಥ್ಯ 30 ಮಾರ್ಕ್ಸ್ಗೆ, ರೀಸನಿಂಗ್ ಎಬಿಲಿಟಿ 30 ಮಾರ್ಕ್ಸ್ಗೆ ಇರುವಂಥದ್ದು. ಟೋಟಲಿ 100 ಮಾರ್ಕ್ಸ್ಗಳ ಪರೀಕ್ಷೆಯನ್ನು ಇದು ಒಳಗೊಂಡಿರುವಂಥದ್ದು. 1 ಗಂಟೆಗಳ ಕಾಲಾವಕಾಶ ಸಹ ಇದರಲ್ಲಿ ನೀಡಿರುತ್ತಾರೆ. ಹಾಗೆ ಪೇಸ್ 2 3 ಅವರ್ಸ್ ಎಕ್ಸಾಮ್ ಇದ್ದು, ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ 40 ಮಾರ್ಕ್ಸ್ಗಳಿಗೆ, ಹಾಗೂ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ 30 ಕ್ವಶನ್ಗಳು 60 ಮಾರ್ಕ್ಸ್ಗಳಿಗೆ, ಹಾಗೂ ಜನರಲ್ ಅವೇರ್ನೆಸ್, ಎಕನಾಮಿಕ್, ಬ್ಯಾಂಕಿಂಗ್ ನಾಲೆಜ್ 60 ಕ್ವಶನ್ಗಳು 60 ಮಾರ್ಕ್ಸ್ಗೆ, ಹಾಗೂ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 40 ಕ್ವಶನ್ 20 ಮಾರ್ಕ್ಸ್ಗಳಿಗೆ ಇರುವಂಥದ್ದು. ಟೋಟಲಿ 200 ಮಾರ್ಕ್ಸ್ಗಳಿಗೆ 3 ಗಂಟೆಗಳ ಕಾಲ ಎಕ್ಸಾಮ್ ಸಹ ಇರುವಂಥದ್ದು. ಹಾಗೆ ಪೇಜ್ 2 ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ನೋಡೋದಾದರೆ ಇಮೇಲ್ಗಳ 1 ಆಫ್ 2 ಆಪ್ಷನ್ಗಳಿರ್ತದೆ ಅದರಲ್ಲಿ. ಹಾಗೆ ಸಿಚುವೇಷನ್ ಅನಾಲಿಸಿಸ್ ಆ್ಯಂಡ್ ಐದರ್ಸ್ ರಿಪೋರ್ಟ್ಸ್ ರೈಟಿಂಗ್ ಆ್ಯಂಡ್ ಪ್ರಿಸ್ಸೆ ರೈಟಿಂಗ್ಗಳನ್ನು ನೋಡೋದಾದರೆ ಟೋಟಲ್ 3 ಕ್ವಶನ್ಗಳಿಗೆ 30 ಮಾರ್ಕ್ಸ್ಗಳಿಗೆ 30 ನಿಮಿಷಗಳ ಕಾಲ ಎಕ್ಸಾಮ್ ಇರುವಂಥದ್ದು. ಟೋಟಲಿ 230 ಮಾರ್ಕ್ಸ್ಗಳಿಗೆ 3 ಗಂಟೆ 30 ನಿಮಿಷಗಳ ಕಾಲ ಪರೀಕ್ಷೆ ಇರುವಂಥದ್ದು. ಫಸ್ಟ್ ಪೇಸ್ ಮತ್ತು ಸೆಕೆಂಡ್ ಪೇಸ್ಗಳನ್ನ ಒಳಗೊಂಡಂಥ ಎಕ್ಸಾಮು 3 ಗಂಟೆ 30 ನಿಮಿಷಗಳ ಕಾಲ ಇರುವಂಥದ್ದು. ಅದೇ ರೀತಿ ಮುಂದೆ ನೋಡೋದಾದರೆ ಇನ್ನು ಪೇಸ್ 3 ಬಗ್ಗೆ ಗಮನಿಸೋದಾದರೆ ಸೆಲೆಕ್ಷನ್ ಕಟ್ ಆಫ್ ಮೇನ್ ಎಕ್ಸಾಮಿನೇಷನ್ 2 ಎಕ್ಸಾಮ್ನಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಸ್ಕೋರು ಈಚ್ ಟೆಸ್ಟ್ ಎರಡೂ ಪರೀಕ್ಷೆಗಳಲ್ಲಿ ಕನಿಷ್ಠ ಫಲಿತಾಂಶನ ಪಡೆದಿರುವಂಥದ್ದು. ಮಿನಿಮಮ್ ಅಗ್ರಿಗೇಟ್ ಕ್ವಾಲಿಫೈಯಿಂಗ್ 2 ಪರೀಕ್ಷೆಗಳು ಒಳಗೊಂಡಂಥ ಮಿನಿಮಮ್ ಅಂದರೆ 2% ಫಲಿತಾಂಶನ ಒಳಗೊಂಡಿರಬೇಕು. ಇದಕ್ಕೆ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಯಾವುದೇ 4 ಪ್ರಶ್ನೆಗಳು ತಪ್ಪಾದರೆ 0.25 ಅಂದರೆ 1 ಮಾರ್ಕ್ಸ್ಗಳ ಕಡಿತವನ್ನು ನಾವು ಇದರಲ್ಲಿ ಗಮನಿಸಬಹುದು. 1/4 0.25 ಮಾರ್ಕ್ಗಳನ್ನು ನಾವು, 1 ಪ್ರಶ್ನೆ ತಪ್ಪ ಅಂದರೆ 0.25 ಮಾರ್ಕ್ಸ್ಗಳು ಅಂದರೆ 4 ಕ್ವಶನ್ಗಳು ತಪ್ಪಾದರೆ 1 ಮಾರ್ಕ್ಸನ್ನು ನಾವು ಕಳೆದುಕೊಳ್ಳುವಂಥದ್ದು. ನಮಸ್ಕಾರ, ಮತ್ತೆ ಸಿಗ್ತೀನಿ. ಬಾಯ್.